ಓಕೆ, ನಾವು ಲಾಸ್ಟ್ ಟೈಮ್ ಏನನ್ನ ಕಲ್ತಿದ್ವಿ, ರೂಲ್ಸ್ ಫಾರ್ ಸಿಗ್ನಿಫಿಕೆಂಟ್ ಫಿಗರ್ಸ್ ನ ಕಲ್ತಿದ್ವಿ. ಹೌದಾ? ಯಾವ್ಯಾವ ರೂಲ್ಸ್ ಇದೆ ಅಂತೆಲ್ಲ ನೋಡಿದ್ವಿ. ಸೊ ದ ಫಸ್ಟ್ ರೂಲ್ ವಿಚ್ ವಿ ಹ್ಯಾಡ್ ಸ್ಟಡಿಡ್ ವಾಸ್ ಆಲ್ ನಾನ್ ಜೀರೋ ಡಿಜಿಟ್ಸ್ ಆರ್ ಸಿಗ್ನಿಫಿಕೆಂಟ್. ಅಂದ್ರೆ ಝೀರೋ ಅನ್ನ ಬಿಟ್ಟು ಯಾವುದೇ ಡಿಜಿಟ್ಸ್ ಬಂದ್ರು ಕೂಡ ಅವೆಲ್ಲ ಕೂಡ ಸಿಗ್ನಿಫಿಕೆಂಟ್ ಅಂತ ಕನ್ಸಿಡರ್ ಮಾಡಿದ್ವಿ. ಹೌದಾ? ಅದಕ್ಕೆ ಕೆಲವೊಂದು ಎಕ್ಸಾಂಪಲ್ಸ್ ಅನ್ನ ಕೊಟ್ಟಿದ್ದೆ. ನೆಕ್ಸ್ಟ್ ದ ಸೆಕೆಂಡ್ ರೂಲ್ ವಾಸ್ ಝೀರೋಸ್ before a non-zero digit either before decimal is considered to be non-significant. ಅಂದ್ರೆ ಯಾವ್ದಾದ್ರೂ ನಾನ್ ಜೀರೋ ಡಿಜಿಟ್ ಗಿಂತ ಮುಂಚೆ ಯಾವ್ದಾದ್ರೂ ಒಂದು ಝೀರೋ ಬಂದ್ರೆ ಅದನ್ನ ನಾವು ಕನ್ಸಿಡರ್ ಮಾಡೋದಿಲ್ಲ. ಡೆಸಿಮಲ್ ಗಿಂತ ಮುಂಚೆ ಆಗ್ಲಿ ಡೆಸಿಮಲ್ ಇಲ್ಲದೆ ಇದ್ರು ಝೀರೋ ಬಂತು ಅಂದ್ರೆ ನಾನ್ ಝೀರೋ ಡಿಜಿಟ್ ಗಿಂತ ಮುಂಚೆ ಅದನ್ನ ನಾವೇನಂತ ಹೇಳ್ತೀವಿ, ನಾನ್ ಸಿಗ್ನಿಫಿಕೆಂಟ್ ಅಂತ ಕನ್ಸಿಡರ್ ಮಾಡ್ತೀವಿ ಅಂತ ಹೇಳಿದ್ದೆ. ಹೌದಾ? ನೆಕ್ಸ್ಟ್ ಥರ್ಡ್ ರೂಲ್ ಏನ್ ಹೇಳುತ್ತೆ, ಅಕಸ್ಮಾತ್ ಝೀರೋ ಏನಾದ್ರೂ ಎರಡು ನಾನ್ ಝೀರೋ ಡಿಜಿಟ್ಸ್ ಮಧ್ಯದಲ್ಲಿ ಬಂದ್ರೆ ಅದನ್ನ ಕನ್ಸಿಡರ್ ಮಾಡಬೇಕು ಅಂತ ಹೇಳಿದ್ವಿ. ಹೌದಾ? ನೆಕ್ಸ್ಟ್ ಫೋರ್ತ್ ಇನ್ನೋ ರೂಲ್ ಅಂತ ಹೇಳಿದ್ವಿ, ಝೀರೋಸ್ ಆನ್ ದಿ ರೈಟ್ ಸೈಡ್ ಅಲ್ವಾ, ನಾನ್ ಝೀರೋ ಡಿಜಿಟ್ ಅನ್ನ ರೈಟ್ ಅಲ್ಲಿ ಏನಾದ್ರೂ ಝೀರೋಸ್ ಇದ್ರೆ ನಾವು ಅದನ್ನ ಕನ್ಸಿಡರ್ ಮಾಡ್ತೀವಿ. ರೈಟ್? ಯಾವಾಗ ಕನ್ಸಿಡರ್ ಮಾಡ್ತೀವಿ? ಡೆಸಿಮಲ್ ಇದ್ದಾಗ ಮಾತ್ರ. ಅದನ್ನು ಕೂಡ ನೋಡ್ತೀವಿ. ಹೌದಾ? ರೈಟ್. ನಾವು ಮೂವಿಂಗ್ ಆನ್. ಸೊ ಫಿಫ್ತ್ ಒನ್ ಏನಂತ ಹೇಳ್ತೀವಿ ರೂಲ್, ಸಪೋಸ್ ಈಗ ಸೈಂಟಿಫಿಕ್ ನೋಟೇಶನ್ ಎಲ್ಲ ಕೊಟ್ಟಿದ್ರೆ 10⁻³ ಅದನ್ನೆಲ್ಲ ನಾವು ಕನ್ಸಿಡರ್ ಮಾಡುವುದಿಲ್ಲ. ನಾವು ಏನನ್ನ ಕನ್ಸಿಡರ್ ಮಾಡ್ತೀವಿ, ಬರೀ ಈ ನಂಬರ್ ಅನ್ನ ಮಾತ್ರ ಕನ್ಸಿಡರ್ ಮಾಡ್ತೀವಿ. ಅದ್ರ ಬೇಸಿಸ್ ಮೇಲೆ ನಾವು ಸಿಗ್ನಿಫಿಕೆಂಟ್ ಫಿಗರ್ಸ್ ಅನ್ನ ಹೇಳ್ತೇವೆ ಅಂತ ಹೇಳಿದ್ದೆ. ಹೌದಾ? ಕರೆಕ್ಟಾ? ಪ್ಲೀಸ್ ಸ್ವಿಚ್ ಆಫ್ ಯುವರ್ ವಿಡಿಯೋಸ್. ಓಕೆ, ಸೊ ಅಷ್ಟನ್ನ ನಾನು ಎಕ್ಸ್ಪ್ಲೇನ್ ಮಾಡಿದ್ದೆ. ಕರೆಕ್ಟಾ? ಅಡಿಷನ್ ಅದನ್ನೆಲ್ಲ ಹೇಳಿದೆ. ನಾವು ಕೆಲವೊಂದು ಎಕ್ಸಾಂಪಲ್ಸ್ ಅನ್ನ ಕೊಡ್ತೇನೆ. ಲೆಟ್ ಮಿ ಸಿ ಹೌ ಮಚ್ ಯು ರಿಮೆಂಬರ್ ದ ಲಾಸ್ಟ್ ಕ್ಲಾಸ್ ಅಂತ. ನನಗೆ ಒಂದೊಂದ್ರದ್ದು ಸಿಗ್ನಿಫಿಕೆಂಟ್ ಫಿಗರ್ಸ್ ಅನ್ನ ಹೇಳ್ತಾ ಬರ್ಬೇಕು. ಇಸ್ ಇಟ್ ಫೈನ್? ಒಂದೊಂದೇ ಸಿಗ್ನಿಫಿಕೆಂಟ್ ಫಿಗರ್ಸ್ ಅನ್ನ ವ್ಯಾಲ್ಯೂ ಅನ್ನ ಹೇಳ್ತಾ ಬನ್ನಿ ಎಷ್ಟಿದೆ ಅಂತ. ಸೊ ದ ಫಸ್ಟ್ ಒನ್ ಇಸ್, ಓಕೆ, ಕ್ಯಾನ್ somebody tell me how many significant figures are here? ಎಷ್ಟು ಸಿಗ್ನಿಫಿಕೆಂಟ್ ಫಿಗರ್ಸ್ ಇದೆ ಅಂತ ಹೇಳಿಬೇಕು. Okay, right, 2. Okay, next one. Yeah, who's Karthik? ನಾನು ಕರೆಕ್ಟ್ ಆಗಿ ಹೇಳಿದ್ದೀನಿ, ಝೀರೋಸ್ ನಾನ್ ಝೀರೋ ಡಿಜಿಟ್ ಗಿಂತ ಮುಂಚೆ ಬಂದ್ರೆ ಕನ್ಸಿಡರ್ ಮಾಡ್ಲಿಕ್ಕಿಲ್ಲ. ಓಕೆನಾ? 2. ಫೈನ್. ಓಕೆ, ದ ನೆಕ್ಸ್ಟ್ ಒನ್. ಬೇಗ ಬೇಗ. 208 ಎಷ್ಟಿದೆ ಸಿಗ್ನಿಫಿಕೆಂಟ್ ಫಿಗರ್ಸ್ ಅಲ್ಲಿ? ಓಕೆ, ರೈಟ್ ಪೂರ್ತಿಮಾ, ರೈಟ್ ಕಾರ್ತಿಕ್, ರೈಟ್ ಅಸ್ಮಿನ್. ಓಕೆ, 34.216 ಏನಿದೆಯೋ ಅದ್ರಲ್ಲಿ ಎಷ್ಟಿದೆ? 34.216 ಅದ್ರಲ್ಲಿ ಎಷ್ಟಿದೆ? 5. ರೈಟ್? ಓಕೆ, ನೆಕ್ಸ್ಟ್. ಎಲ್ರಿಗೂ ಕೂಡ ಕ್ವೆಶನ್ಸ್ ಕಾಣ್ತಾ ಇದ್ದಲ್ವಾ? ಈಗ ಒಂದೊಂದಕ್ಕೆ ಆನ್ಸರ್ ಹೇಳ್ತಾ ಬನ್ನಿ. ಓಕೆ, ಅಲ್ಲಿ 5005 ಅಂತ ಇದೆಲ್ಲ, ಅದ್ರಲ್ಲಿ ಎಷ್ಟಿದೆ? 5. ಓಕೆ, ರೈಟ್, ರೈಟ್ ಚಾನಲ್. ಓಕೆ, ನೆಕ್ಸ್ಟ್ ಒನ್ 126000 ಅದ್ರಲ್ಲಿ ಎಷ್ಟಿದೆ? 126000. ನನ್ನ ಕ್ವೆಶನ್ 126000 ಕರೆಕ್ಟ್ ಆಗಿ ನೋಡಿ. 126000. ಯಾ ಕಾರ್ತಿಕ್, ಯು ಆರ್ ರೈಟ್. ಯಾ ದಿನೇಶ್ವರಿ, ಕರೆಕ್ಟ್. ಶಾರಿನ್, ಅಗೇನ್ ಚೆಕ್ ಇಟ್. ಭೂಮಿಕಾ ಚೆಕ್ ಮಾಡು. ಪೂರ್ಣಿಮಾ ಚೆಕ್ ಇಟ್. ತಸ್ಮಿಯಾ ಚೆಕ್ ಇಟ್. ಸಿ, ಐ ಹ್ಯಾವ್ ಟೋಲ್ಡ್ ಯು ಕ್ಲಿಯರ್ಲಿ, ನಾನು ಅದಕ್ಕೋಸ್ಕರನೇ ಈ ಕ್ವೆಶನ್ ತಗೊಂಡಿದ್ದು. ಝೀರೋ ನಾನ್ ಝೀರೋ ಡಿಜಿಟ್ ಗಿಂತ ಹಿಂದೆ ಬಂದ್ರು ಕೂಡ ಇಲ್ಲಿ, ಹೌದಾ, ರೈಟ್ ಅಲ್ಲಿ ಇದೆ, ಆದ್ರೆ ಡೆಸಿಮಲ್ ಆಡ್ ಆಗಿದೆಯಾ? ಯು ಹ್ಯಾವ್ ಟು ಚೆಕ್ ವೆದರ್ ದೇರ್ ಇಸ್ ಡೆಸಿಮಲ್. ಕಂಡೀಷನ್ ನೆನ್ಪಿಟ್ಕೊಳ್ಳಿ, ಯಾವಾಗ ಸಿಗ್ನಿಫಿಕೆಂಟ್ ಆಗುತ್ತೆ? ಡೆಸಿಮಲ್ ಇರಬೇಕು. ಡೆಸಿಮಲ್ ಕಾಣಿಸ್ತಿದ್ಯಾ ನಿಮಗೆ? ನೋ. ಸೊ ದಟ್ ಮೀನ್ಸ್ ವಾಟ್ ಇಸ್ ದ ಸಿಗ್ನಿಫಿಕೆಂಟ್ ಫಿಗರ್ಸ್? ಇಟ್ ಇಸ್ 3, ಇಟ್ ಇಸ್ ನಾಟ್ 6. ಎಷ್ಟು? 3. ದಟ್ ಇಸ್ ದ ರೀಸನ್ ಐ ಗಿವ್ ಯು ದಿಸ್ ಕ್ವೆಶನ್. ಓಕೆ, ನೆಕ್ಸ್ಟ್ ಕ್ವೆಶನ್ 500.0. 500.0 ಈಗ ಎಷ್ಟಿದೆ ಹೇಳಿ?
ಸಿ ಎಸ್ ಶರದ್, ಎಸ್ ಯು ಆರ್ ರೈಟ್. ನೋ, ಏಂಜಲ್ ಚೆಕ್ ಇಟ್, ಕಾರ್ತಿಕ್ ಚೆಕ್ ಮಾಡು, ಸೋನಲ್ ಚೆಕ್ ಮಾಡು, ಸಹನಾ ಚೆಕ್ ಮಾಡು. 500.0 ರೈಟ್. ಭೂಮಿಕಾ ಕರೆಕ್ಟ್. ಕೀರ್ತಿ ಚೆಕ್ ಮಾಡು. ರೀನಾ ಕರೆಕ್ಟ್. ನೋ ಕಾರ್ತಿಕ್. ಸಿ 500.0 ಅಲ್ಲಿಗೆ ನೀನು ಎಲ್ಲಾ ಡಿಜಿಟ್ಸ್ ಅನ್ನು ತಗೊಬೇಕು. ಡೆಸಿಮಲ್ ಬಂದಿದೆ, 0 ರೈಟ್ ಅಲ್ಲಿ ಇದೆ. ಸೊ ದಟ್ ಮೀನ್ಸ್ ಟೋಟಲ್ ಡಿಜಿಟ್ಸ್ ಎಷ್ಟು? 1 2 3 4. ನಾನು ಅದನ್ನೇ ಹೇಳ್ತಾ ಇರೋದು, ಡೆಸಿಮಲ್ಸ್ ಬಂತು ಅಂದ್ರೆ ಕನ್ಸಿಡರ್ ಆಗುತ್ತೆ. ಅರ್ಥ ಆಯ್ತಾ? ಈ ಕ್ಲಿಯರ್ ಆಯ್ತಾ ನಾನು ಯಾಕೆ ಈ ತರ ಕೊಟ್ಟೆ ಅಂತ? ಓಕೆ, ನೆಕ್ಸ್ಟ್ 2.0034 ಅದ್ರಲ್ಲಿ ಎಷ್ಟಿದೆ? ಓಕೆ, ರೈಟ್ ಕಾರ್ತಿಕ್, ಕರೆಕ್ಟ್. ಓಕೆ, Sonal, no. How is it 10? Purnima correct, Sharon correct, Reena correct, Rashmiya correct, Sahana correct. Yeah, so that means niಮಗೆ ಗೊತ್ತಾಯ್ತಾ? Okay, the next question, 0.04597 ಅದರ ಲಿಸ್ಟ್ ಇದೆ. 0.04597 ಕರೆಕ್ಟ್ ಆಗಿ ಚೆಕ್ ಮಾಡಿ. 0.04597. Check it properly, students. Purnima correct, Angel correct, Sharad correct. No, Deepak wrong. See, I'm telling you, decimal, yeah, Mubarak correct. Yeah, right, Karthik. Yeah, see, decimal idru kuda non-zero digits ಇಂದ ಸ್ಟಾರ್ಟ್ ಆಗ್ಬೇಕು. ಅರ್ಥ ಆಯ್ತಾ? ಡೆಸಿಮಲ್ಸ್ ಯಾವಾಗ ಕೌಂಟ್ ಆಗುತ್ತೆ? non-zero digits ಇಂದ ಸ್ಟಾರ್ಟ್ ಆಗ್ಬೇಕು. ಇಲ್ಲಿ ಏನ್ರಿಂದ ಸ್ಟಾರ್ಟ್ ಆಗಿದೆ? 0 ಇಂದ. ಅದನ್ನ ಕನ್ಸಿಡರ್ ಮಾಡುವುದಿಲ್ಲ. ಸೌಂದರ್ಯ, that is what I'm explaining you. 0 is not considered there because there is no non-zero digit before it. ಅರ್ಥ ಆಯ್ತಾ? ಡೆಸಿಮಲ್ ಇದ್ರು 0 ನ ಕೌಂಟ್ ಮಾಡಲ್ಲ. ಯಾಕೆ ಅಂದ್ರೆ ಅಲ್ಲಿ non-zero digit ಇಲ್ಲ. ಅದನ್ನ ಫಿಕ್ಸ್ ಮಾಡ್ಕೊಳ್ಳಿ ಮೈಂಡ್ ಒಳಗೆ. non-zero digit ಇಲ್ಲ ಅಂದ್ರೆ ಅದನ್ನ ಕನ್ಸಿಡರ್ ಮಾಡಕ್ಕಿಲ್ಲ 0. ಯಾವಾಗ್ಲೂ non-zero digit ಇರ್ಬೇಕು. 1 to 9 ನಂಬರ್ ಬಂದ್ರೆ ಮಾತ್ರ ನೀವು ಅದನ್ನ ಕನ್ಸಿಡರ್ ಮಾಡ್ಬೋದು ಡೆಸಿಮಲ್ ಥ್ರೂ. ಅರ್ಥ ಆಯ್ತಾ? ಸೊ ಎಷ್ಟಿದೆ ಹಾಗಾದ್ರೆ ಸಿಗ್ನಿಫಿಕೆಂಟ್ ಫಿಗರ್ಸ್? ಅದರಲ್ಲಿ 4, ರೈಟ್. 4597 ಆ 4 ಡಿಜಿಟ್ಸ್ ಅನ್ನ ಮಾತ್ರ ಕನ್ಸಿಡರ್ ಮಾಡ್ಬೇಕು. ಓಕೆ, 280.8 ಅದರಲ್ಲಿ ಎಷ್ಟಿದೆ ಸಿಗ್ನಿಫಿಕೆಂಟ್ ಫಿಗರ್ಸ್? 280.8. Right, Angel, right, Karthik, right, Daneshwari, right, Saundarya. Yeah. Okay, so last one, 123.4 ಅದರಲ್ಲಿ ಎಷ್ಟಿದೆ? 123.4. Okay, 780.6500 ಇದೆಯಲ್ಲ ಅದರಲ್ಲಿ ಎಷ್ಟಿದೆ? 780.6500. ನೋಡೋಣ ಎಷ್ಟು ಜನಕ್ಕೆ ಕರೆಕ್ಟ್ ಆಗಿ ಅರ್ಥ ಆಗಿದೆ ಅಂತ. ಐ ಅಂಡರ್ಸ್ಟ್ಯಾಂಡ್. 780.6500. Daneshwari, you are going wrong. Sharad, you also went wrong. So decimal ಕಾಣಿಸ್ತಿದೆ. ಡೆಸಿಮಲ್ ಇದ್ರೆ 0 ನ ಕನ್ಸಿಡರ್ ಮಾಡಬೇಕು. 0 ರೈಟ್ ಅಲ್ಲಿ ಬಂದಿದೆ. ಅರ್ಥ ಆಯ್ತಾ? Do not confuse students. No, Sonal wrong. Karthik wrong. It's 7 digits. ಹೇಗೆ 5 ಆಗುತ್ತೆ? 7. It's 7. Count it properly. 780. Wait, again, let me just show it. 1 2 3 4 5 6 7 ಆ 7 ಡಿಜಿಟ್ಸ್ ಆಗುತ್ತೆ. ಯಾಕೆ ಅಂದ್ರೆ ಇಲ್ಲಿ non-zero digits ಇಂದ ಸ್ಟಾರ್ಟ್ ಆಗಿದೆ. ಡೆಸಿಮಲ್ ಎರಡೂ ಕಂಡೀಷನ್ ಇರೋದ್ರಿಂದ 0 ನ ಕೌಂಟ್ ಮಾಡಬೇಕು. ಅರ್ಥ ಆಯ್ತಾ? Are you clear now? Are you clear with the significant rules? ಗೊತ್ತಾಯ್ತಾ ಯಾವ ತರ ಸಿಗ್ನಿಫಿಕೆಂಟ್ ಫಿಗರ್ಸ್ ಅನ್ನ ಹೇಳ್ತೀವಿ ಅಂತ? ಯಾವ್ದಾದ್ರು ಡೌಟ್ಸ್ ಇದೆಯಾ? So next time you should not get confused between these things. Clear? Yeah. Okay. Now moving on to the next topic. Okay na? So ಇವತ್ತಿನ next topic ಗೆ ಹೋಗುವ. That is ರೌಂಡಿಂಗ್ ಆಫ್ ದಿ ನಂಬರ್ಸ್. ಓಕೆನಾ? ಇಲ್ಲಿವರೆಗೆ ನಾವೇನ್ ಕಲ್ತ್ವಿ? ಸಿಗ್ನಿಫಿಕೆಂಟ್ ಫಿಗರ್ಸ್ ಅಂದ್ರೆ ಏನು, ಯಾವ್ಯಾವ ತರ ಐಡೆಂಟಿಫೈ ಮಾಡಬಹುದು, ರೂಲ್ಸ್ ಏನು ಅದ್ರದ್ದು ಅಂತೆಲ್ಲ ನೋಡಿದ್ವಿ. ಈಗ ನಾವೇನ್ ಕಲಿತಾ ಇದೀವಿ? ರೌಂಡಿಂಗ್ ಆಫ್ ದಿ ನಂಬರ್ಸ್ ಅನ್ನ ಕಲಿತಾ ಇದೀವಿ. ಓಕೆನಾ? ಸೊ ಫಸ್ಟ್ ರೂಲ್ ಏನ್ ಹೇಳುತ್ತೆ ಅಂದ್ರೆ, ಸಪೋಸ್ ಈಗ ನಿಮ್ಗೆ ಏನಂತಾರೆ ಅಂದ್ರೆ, ಯಾವ್ದಾದ್ರು ಒಂದು ಸಿಗ್ನಿಫಿಕೆಂಟ್ ಫಿಗರ್ಸ್ ಅನ್ನ ಕೊಟ್ಬಿಟ್ಟು ರೌಂಡ್ ಆಫ್ ಟಿಲ್ ದಿಸ್ ಡಿಜಿಟ್ ಅಂತ. ಓಕೆನಾ? ಸೊ ಎಕ್ಸಾಂಪಲ್ಸ್ ಕೊಡ್ತೀನಿ. ಫಸ್ಟ್ ರೂಲ್ ಏನ್ ಹೇಳುತ್ತೆ? ಇಫ್ ದ ಡಿಜಿಟ್ ಫಾಲೋವಿಂಗ್, ಓಕೆ, just give me a moment. Okay na? ಏನ್ ಹೇಳುತ್ತೆ? if the digit following the last digit to be retained, okay na, to be retained is less than 5, the last digit is left unchanged. ಹಿಂಗೆ ಹೇಳಿದ್ರೆ ದೇವರನ್ನ ನಿಮ್ಗೆ ಅರ್ಥ ಆಗಲ್ಲ. ಸಪೋಸ್ ಒಂದು ಎಕ್ಸಾಂಪಲ್ ತಗೊಳ್ಳಿ. ಓಕೆನಾ? ಇಲ್ಲಿ ಏನಂತಾರೆ, ಇಲ್ಲಿ ಒಂದು ಎಕ್ಸಾಂಪಲ್ ತಗೊಳ್ತಾರೆ 7.314 ಅಂತ. ಅವ್ರಿಗೆ ಏನಂತಾರೆ, ಇಷ್ಟರಲ್ಲಿ ನೀವೇನ್ ಮಾಡಿ ಅಂದ್ರೆ ಲಿಮಿಟ್ ದಿಸ್ ಡಿಜಿಟ್. ಓಕೆನಾ? ಲಿಮಿಟ್ ದಿಸ್ ಡಿಜಿಟ್ ಟು 4 ಸಿಗ್ನಿಫಿಕೆಂಟ್ ಫಿಗರ್ಸ್ ಅಂತ ಹೇಳ್ತಾರೆ. ಓಕೆನಾ? ಏನ್ ಹೇಳ್ತಾರೆ? ಲಿಮಿಟ್ ದಿಸ್ ನಂಬರ್ಸ್ ಟು
4 ಸಿಗ್ನಿಫಿಕೆಂಟ್ ಫಿಗರ್ಸ್ ಅಂತ ಹೇಳ್ತಾರೆ. ನಾವು ಹೌ ಮೆನಿ ಸಿಗ್ನಿಫಿಕೆಂಟ್ ಫಿಗರ್ಸ್ ಆರ್ ಯು ಆಲ್ರೆಡಿ ಫೈಂಡಿಂಗ್ ಔಟ್ ಹಿಯರ್? ಎಷ್ಟು ಸಿಗ್ನಿಫಿಕೆಂಟ್ ಫಿಗರ್ಸ್ ನಿಮಗೆ ಕಾಣ್ತಾ ಇದೆ? 4 ಹೌದಾ? ಅವ್ರೇನ್ ಹೇಳಿದ್ದಾರೆ, ಅದನ್ನ 4 ಸಿಗ್ನಿಫಿಕೆಂಟ್ ಫಿಗರ್ಸ್ ಗೆ ನಿಲ್ಸಿ ಅಂತ ಹೇಳಿದ್ದಾರೆ. ಸೊ ಈ ತರ ಕ್ವಶನ್ ಕೊಟ್ಟಾಗ ನಿಮಗೆ ಏನ್ ಅರ್ಥ ಆಗ್ಬೇಕು ಅಂದ್ರೆ, ಆಲ್ರೆಡಿ ಇಲ್ಲಿ 4 ಸಿಗ್ನಿಫಿಕೆಂಟ್ ಫಿಗರ್ಸ್ ಇದೆ. ಅವ್ರು ಏನ್ ಹೇಳ್ತಿದ್ದಾರೆ, see according to this rule, if the digit, the last digit, okay na, if the digit following the last digit is less than 5, ಅಕಸ್ಮಾತಿಗೆ ಈ 1 ಏನಿದೆಯೋ ಈ ಡಿಜಿಟ್ ಗೆ ನಾವು ರಿಟೈನ್ ಮಾಡ್ಬೇಕಾ? 4 ಅಂದ್ರೆ ಇಲ್ಲಿಗೆ ಬರುತ್ತೆ, ಇದನ್ನ ನಾವು ಉಳಿಸ್ಕೊಬೇಕು. ಇದರ ಪಕ್ಕದಲ್ಲಿರುವಂತಹ ಡಿಜಿಟ್ ಅಕಸ್ಮಾತಾಗಿ 5 ಗಿಂತ ಕಮ್ಮಿ ಇದ್ರೆ ನಾವೇನ್ ಮಾಡ್ಬೇಕು, ಆ ಡಿಜಿಟ್ ಅನ್ನ ಹಂಗೆ ಉಳಿಸ್ಬೇಕು ಅಂತ ಹೇಳ್ತಾ ಇದ್ದಾರೆ. ಅಂಡರ್ಸ್ಟುಡ್? ಓಕೆನಾ? ಸಪೋಸ್ ಐ ಟೇಕ್ ಒನ್ ಮೋರ್ ಎಕ್ಸಾಂಪಲ್, 8.921. ಓಕೆ, ಈಗ ಇದನ್ನ ಏನ್ ಹೇಳ್ತಾರೆ ಅಂದ್ರೆ, ಲಿಮಿಟ್ ದಿಸ್ ನಂಬರ್ ಟು 3 ಸಿಗ್ನಿಫಿಕೆಂಟ್ ಫಿಗರ್ಸ್. ಹಾಗಾದ್ರೆ ನಿಮ್ಮ ಆನ್ಸರ್ ಏನಾಗಬೇಕು? ಲಿಮಿಟ್ ದಿಸ್ ನಂಬರ್ ಟು 3 ಸಿಗ್ನಿಫಿಕೆಂಟ್ ಫಿಗರ್ಸ್. ವಾಟ್ ಡು ಯು ಥಿಂಕ್ ಇಸ್ ದ ಆನ್ಸರ್? Limit this number to 3 significant figures. Answer ಏನಂತ ಬರೀತೀರಾ? ಟೋಟಲ್ ಎಷ್ಟಿದೆ ಅಪ್ಪ ಅಲ್ಲಿ ಫಿಗರ್ಸ್? ಟೋಟಲ್ ಎಷ್ಟು ಡಿಜಿಟ್ ಕಾಣ್ತಾ ಇದೆ ನಿಮಗೆ? 4, ಹೌದಾ? ಅವ್ರೇನ್ ಹೇಳಿದ್ದಾರೆ, ಅದನ್ನ 3ಕ್ಕೆ ನಿಲ್ಲಿಸಿ ಅಂದಾಗ ಏನಾಗುತ್ತೆ, ನನ್ನ ಡಿಜಿಟ್ ಎಲ್ಲಿಗೆ ನಿಲ್ಬೇಕು? 8.92ಗೆ ನಿಲ್ಬೇಕು, ಹೌದಾ? ಸೊ ಈ 1 ಏನಿದೆ ಬಿಟ್ಟಾಕಿ, ಓಕೆನಾ, ಇಲ್ಲಿಗೆ ನಿಲ್ಲಿಸಬೇಕು. ಸೊ ಅವ್ರು ಏನ್ ಹೇಳ್ತಿದ್ದಾರೆ, ಸಿ ಇಫ್ ದ ಡಿಜಿಟ್ ಫಾಲೋಯಿಂಗ್ ದ ಲಾಸ್ಟ್ ಡಿಜಿಟ್ ಟು ಬಿ ರಿಟೈನ್ಡ್, ಸಿ ಐ ಥಿಂಕ್ ಅದರ್ ದೆನ್ ದಿಸ್ ಐ ಗಿವ್ ಯು ಸಮ್ ಅದರ್ ಎಕ್ಸಾಂಪಲ್. 8.9231 ಅಂತ ಇದ್ರಲ್ಲಿ 3 ಸಿಗ್ನಿಫಿಕೆಂಟ್ ಫಿಗರ್ಸ್ ಗೆ ನಿಲ್ಲಿಸಬೇಕು ಅಂತ ಹೇಳಿದ್ರು ಅಂತ ಅನ್ಕೊಳ್ಳಿ. ಈಗ ನೋಡಿ, ಇಲ್ಲಿಗೆ ನಾನು ನಿಲ್ಲಿಸಬೇಕು, ಈ 3 ಡಿಜಿಟ್ಸ್ ಗೆ ನಾನು ನಿಲ್ಲಿಸಬೇಕು, ಹೌದಾ? ಅವ್ರೇನ್ ಹೇಳಿದ್ರು, ಇಫ್ ದ 4 ಸಿಗ್ನಿಫಿಕೆಂಟ್ ಫಿಗರ್ಸ್ ಅಂತ ತಗೊಳ್ಳೋಣ. ಸೊ ಇಲ್ಲಿ ಏನಾಗಿದೆ, ಈಗ ಇಫ್ ದ ಡಿಜಿಟ್ ಫಾಲೋಯಿಂಗ್ ದ ಲಾಸ್ಟ್ ಡಿಜಿಟ್, ಇಲ್ಲಿ ಏನಾಗಿದೆಪ್ಪ 2 ಇದೆಯಾ, ಇಲ್ಲಿ 3 ಇದೆ. ಸೊ ಈ 2 ಏನಿದೆಯೋ 5 ಗಿಂತ ಕಮ್ಮಿ ಇದ್ರೆ ನಾನು ಏನ್ ಮಾಡ್ಬೇಕು, ಲಾಸ್ಟ್ ಡಿಜಿಟ್ ಅನ್ನ ಹಂಗೆ ಬಿಡ್ಬೇಕು, ದಟ್ ಈಸ್ 8.923 ಗೆ ನಿಲ್ಲಿಸಬೇಕು ಅಂತ ಹೇಳ್ತಾ ಇದ್ದಾರೆ. ಸೊ ಸಪೋಸ್ ಇದ್ರಲ್ಲಿ ಏನಂದ್ರು ಅಂದ್ರೆ ಅವರು, ಮೇ ಬಿ ಐ ಟೇಕ್ ದಿಸ್ ಆಸ್, ಈಗ ಹಿಂಗಿತ್ತು ಅಂತ ಅನ್ಕೊಳ್ಳಿ, ಓಕೆನಾ? ಇಲ್ಲಿ ಅವ್ರು ಏನಂತಾರೆ, 8.921 ಅನ್ನ ಕೊಟ್ಬಿಟ್ಟು ಇದನ್ನ ಏನ್ ಮಾಡಿ ಅಂತ ಹೇಳ್ತಾರೆ ಅಂದ್ರೆ, 3 ಸಿಗ್ನಿಫಿಕೆಂಟ್ ಫಿಗರ್ಸ್ ಗೆ ನಿಲ್ಲಿಸಬೇಕು ಅಂದ್ರೆ ಐ ಹ್ಯಾವ್ ಟು ಟೇಕ್ ದಿಸ್ ಆಸ್ 8.12. ಸೊ ಇಲ್ಲಿಗೆ ನಾನು ನಿಲ್ಲಿಸಬೇಕು ಅಂದ್ರೆ ಇದು ಲಾಸ್ಟ್ ಒನ್ ನಾನು ಏನ್ ನೋಡ್ಬೇಕು, ಇದು ಎಷ್ಟು, ದಿಸ್ ಒನ್ 8.1, ಈ 1 ಇದೆಯಲ್ವಾ ಲಾಸ್ಟ್ ಗಿಂತ, ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್. ಸೊ ಇದು 5 ಗಿಂತ ಕಮ್ಮಿ ಇದೆಯೋ ಇಲ್ವೋ ಅಂತ ನೋಡ್ಬೇಕು, ಓಕೆನಾ? ಈಗ 5 ಗಿಂತ ಕಮ್ಮಿ ಇದೆಯಾ, ಸೊ ನಾನು ಏನಂತ ಬರೀಬಹುದು, 8.12 ಅಂತಾನೆ ಉಳಿಸ್ಬೋದು. Okay, now next rule ಏನು ಹೇಳುತ್ತೆ, see you might be finding it little confusing. ನಾನು ಹೇಗೆ ರೂಲ್ಸ್ ಹೇಳ್ತಾ ಹೋಗ್ತೀನೋ ಹಾಗೆ ನಿಮಗೆ ಆ ಡೌಟ್ಸ್ ಕೂಡ ಕ್ಲಿಯರ್ ಆಗ್ತಾ ಹೋಗುತ್ತೆ. ನೆಕ್ಸ್ಟ್ ರೂಲ್ ಏನು ಹೇಳುತ್ತೆ, ಸಪೋಸ್ ಈಗ if the digit following the last digit to be retained is more than 5, ಏನ್ ಮಾಡ್ಬೇಕು, ಲಾಸ್ಟ್ ಡಿಜಿಟ್ ಅನ್ನ ಇನ್ಕ್ರೀಸ್ ಮಾಡ್ಬೇಕು ಅಂತ ಹೇಳ್ತಾ ಇದ್ದಾರೆ 1 ಇಂದ. ಸಪೋಸ್ ಈಗ 8.6263 ಇದೆ ಅಂತ ಅನ್ಕೊಳ್ಳೋಣ, ಓಕೆನಾ? ಇಲ್ಲಿ ಏನಾಯ್ತು, ಇಫ್ ಯು ಸಿ 8.6263 ಅಂತ ಇದೆ, ಹೌದಾ? ಇಫ್ ದ ಡಿಜಿಟ್ ಫಾಲೋಯಿಂಗ್ ದ ಲಾಸ್ಟ್ ಡಿಜಿಟ್, ಈಗ ಈ ಡಿಜಿಟ್ ಇದೆಯಲ್ಲ, ಇಲ್ಲಿಗೆ ಎಲ್ಲಿಗೆ ನಿಲ್ಲಿಸಬೇಕು ಅಂತ ಹೇಳಿದಾರಪ್ಪ, ನಮಗೆ ಇಲ್ಲಿಗೆ ನಿಲ್ಲಿಸಬೇಕು ಅಂತ ಹೇಳಿದ್ದಾರೆ ಅಂತ ಅನ್ಕೊಳ್ಳೋಣ, ಓಕೆನಾ? 3 ಸಿಗ್ನಿಫಿಕೆಂಟ್ ಫಿಗರ್ಸ್, ಲಾಸ್ಟ್ ಡಿಜಿಟ್ ರಿಟೈನ್ ಮಾಡಕ್ಕೆ ಯಾವ್ದಿರೋದು, ದಿಸ್ ಒನ್, ಹೌದಾ? ಸೊ ಸಪೋಸ್ ಈಗ ಇಲ್ಲಿಗೆ ನಾನು ನಿಲ್ಲಿಸಬೇಕು, 3 ಸಿಗ್ನಿಫಿಕೆಂಟ್ ಫಿಗರ್ಸ್ ಗೆ ನಿಲ್ಲಿಸಬೇಕು ಅಂತ ಹೇಳಿದ್ದಾರೆ. ಈ ಡಿಜಿಟ್ ಯಾವ್ದು ಇದನ್ನ ಫಾಲೋ ಮಾಡ್ತಿದ್ಯೋ, 6 ಅಲ್ವಾ? ಸೊ ಈಗ ಇದನ್ನ ಫಾಲೋ ಮಾಡ್ತಾ ಇದೆ ಅಂದ್ರೆ ನಾನು ಏನ್ ಮಾಡ್ಬೇಕು, ಇದು 5 ಗಿಂತ ಜಾಸ್ತಿ ಇದೆ, ರೈಟ್? ದಿಸ್ ನಂಬರ್ ಇಸ್ ಮೋರ್ ದನ್ 5, ರೈಟ್? ಸೊ ನಾನೇನ್ ಮಾಡ್ಬೇಕು, ಇದಕ್ಕೆ ಒಂದನ್ನ ಆಡ್ ಮಾಡ್ಬೇಕು, ದಟ್ ಇಸ್ 8.63. ಹಿಯರ್ ಐ ಮೇಡ್ ಅ ಮಿಸ್ಟೇಕ್. ನಾನು ಇಲ್ಲಿ ಏನ್ ಮಾಡಿದೆ ಅಂದ್ರೆ, ಇಫ್ ದ ಡಿಜಿಟ್ ಫಾಲೋಯಿಂಗ್ ಬದಲು ಪ್ರಿಸೀಡಿಂಗ್ ಗೆ ಹೇಳ್ಬಿಟ್ಟೆ, ಐ ಮೇಡ್ ಅ ಮಿಸ್ಟೇಕ್ ದೆ. ಏನು ಅಂದ್ರೆ ಇಲ್ಲಿ ಅವ್ರು ಏನ್ ಹೇಳ್ತಿದ್ದಾರೆ, ಸಪೋಸ್ ಈಗ ನನ್ನ ಹತ್ರ 7.8.92 ಅಂತ ಇತ್ತು ಅಂತ ಅನ್ಕೊಳ್ಳಿ. ಅವರು ಇದನ್ನ 3 ಸಿಗ್ನಿಫಿಕೆಂಟ್ ಟು ಹೀಗೆ ಫಿಗರ್ಸ್ ಗೆ ನಿಲ್ಲಿಸಬೇಕು ಅಂತ ಹೇಳ್ತಾರೆ. ನಾನು ಏನ್ ಮಾಡಿದೆ, ಸಪೋಸ್ 8.921 ಅಂತ ಇತ್ತು ಅಂತ ಅನ್ಕೊಳ್ಳಿ. ಸೊ ಇಲ್ಲಿಂದ ಇದನ್ನ 3 ಸಿಗ್ನಿಫಿಕೆಂಟ್ ಫಿಗರ್ಸ್ ಗೆ ನಾನು ನಿಲ್ಲಿಸಬೇಕು ಅಂದ್ರೆ ನಾನು ಯಾವ್ದನ್ನ ನೋಡ್ಬೇಕು, ಈ ಲಾಸ್ಟ್ ಡಿಜಿಟ್ ಇದನ್ನ ಫಾಲೋ ಮಾಡ್ತಾ ಇದೆಯಲ್ಲ, ಇಲ್ಲಿಗೆ ನಾನು ನಿಲ್ಲಿಸಬೇಕು ತಾನೆ, 3 ನಿಲ್ಲಿಸಬೇಕು, ಇದನ್ನ ಫಾಲೋ ಮಾಡ್ತಾ ಇದೆಯಲ್ವಾ ಈ 1, ವೆದರ್ ದಿಸ್ ಇಸ್ ಲೆಸ್ ದನ್ 5 ಆರ್ ನಾಟ್ ನೋಡ್ಬೇಕು. ನಾನು ಏನಂದ್ರೆ ಹಿಂದೆ ಹೇಳಿದಾಗ ದಟ್ ವಾಸ್ ಮೈ ಮಿಸ್ಟೇಕ್, ಐಮ್ ಸಾರಿ. ಸೊ ಅಕಸ್ಮಾತ್ ಇದು 5 ಗಿಂತ ಕಮ್ಮಿ ಇದ್ರೆ ನಾನು ಅದನ್ನ 8.92 ಅಂತಾನೆ ಬರೀಬೇಕು. ಈ ಕೇಸಲ್ಲಿ ಏನಾಗಿದೆ, 3 ಸಿಗ್ನಿಫಿಕೆಂಟ್ ಫಿಗರ್ಸ್ ಗೆ ನಿಲ್ಸಕ್ ಹೇಳ್ತಾ ಇದ್ದಾರೆ. ದ ಫಾಲೋಯಿಂಗ್ ಡಿಜಿಟ್ ಏನಾಗಿದೆ,
5 ಗಿಂತ ಜಾಸ್ತಿ ಇದೆ ಹೌದಾ 5 ಜಾಸ್ತಿ ಇರೋದ್ರಿಂದ ನಾನು ಏನ್ ಮಾಡ್ತೀನಿ ಪ್ರೀವಿಯಸ್ ಟರ್ಮ್ ಎಲ್ಲಿಗೆ ನಾನು ನಿಲ್ಲಿಸ್ಬೇಕು ಅದಕ್ಕೆ ಒಂದನ್ನ ಆಡ್ ಮಾಡಿದೆ ಅದಕ್ಕೆ ನನ್ನ ಡಿಜಿಟ್ ಏನಾಯ್ತು 8.63 ಆಯ್ತು ಅರ್ಥ ಆಯ್ತಾ ಈಗ ಐ ಮೇಡ್ ಅ ಮಿಸ್ಟೇಕ್ ಈ ಕ್ಲಾರಿಫೈ ಆಯ್ತಾ ಡೌಟ್ ಮೇ ಬಿ ಕೆಲವರಿಗೆ ಡೌಟ್ ಬಂದಿರ್ಬೋದು ಇಷ್ಟೊತ್ತಿಗೆ ಏನೋ ಮ್ಯಾಮ್ ಆ ಕಡೆ ಈ ಕಡೆ ಮಾಡಿದ್ರು ಈಗ ಕ್ಲಿಯರ್ ಆಯ್ತಾ ಹೇಗ್ ಬಂತು ಅಂತ ಆನ್ಸರ್ 8.92 ಬರಲ್ಲ 8.93 ಬರ್ಬೇಕು ಬಿಕಾಸ್ ಯು ಆರ್ ಆಡಿಂಗ್ 1 ಟು ದಟ್ ಅರ್ಥ ಆಯ್ತಾ ಇನ್ಕ್ರೀಸ್ ಮಾಡ್ಬೇಕು ಲಾಸ್ಟ್ ಡಿಜಿಟ್ ಅನ್ನ 1 ಹಾಕಿ ಇನ್ಕ್ರೀಸ್ ಮಾಡ್ಬೇಕು ಸೊ ನಿಮ್ಮ ಆನ್ಸರ್ ಏನಾಗುತ್ತೆ ಗೊತ್ತಾಯ್ತಲ್ವಾ ಕೆಳಗಿಂದು 8 ಇದನ್ನ ನಾನು ಹೇಳ್ತಿರೋದು ಇದು ಎಷ್ಟು ಬರುತ್ತೆ 8.63 ಅಂತ ಬರುತ್ತೆ ಓಕೆನಾ ಸೊ ಇದು ರೂಲ್ ನಂಬರ್ 2 ಸೊ ಫೈನಲ್ ರೂಲ್ ಏನನ್ನುತ್ತೆ ಅಂದ್ರೆ ಇಫ್ ದ ಡಿಜಿಟ್ ಫಾಲೋವಿಂಗ್ ದಿ ಲಾಸ್ಟ್ ಡಿಜಿಟ್ ಟು ಬಿ ರಿಟೇನ್ ಇಸ್ ಈಕ್ವಲ್ ಟು 5 the last digit which is retained is left unchanged if it is even okay na and it is increased by 1 if it's odd andre one example togolli suppose ಇನ್ನೊಂದು example ಕೊಟ್ಟಿದ್ದಾರೆ ಅಂತ ಅನ್ಕೊಳ್ಳೋಣ 4.635 okay na ಅವ್ರು ಏನಂತಾರೆ limit this to ಮೇ ಬಿ 3 ಸಿಗ್ನಿಫಿಕೆಂಟ್ ಫಿಗರ್ಸ್ ಅಂತ ಹೇಳ್ತಾರೆ ಸೊ ಈಗ ಈ 3 ಅನ್ನ ಫಾಲೋ ಮಾಡ್ತಿರೋದಂತ ಡಿಜಿಟ್ ಯಾವುದು 5 ಅವ್ರು ಏನ್ ಹೇಳ್ತಿದ್ರೆ ಇಫ್ ದ ಡಿಜಿಟ್ ಟು ಬಿ ರಿಟೇನ್ಡ್ ಲಾಸ್ಟ್ ಡಿಜಿಟ್ ಪಕ್ಕದಲ್ಲಿ ಇರುವಂತದ್ದು 5 ಈಕ್ವಲ್ ಆದ್ರೆ ನಾವೇನ್ ಮಾಡ್ಬೇಕು ಇದು ಈ 3 ಏನಿದೆಯೋ ಲಾಸ್ಟ್ ಡಿಜಿಟ್ ಟು ಬಿ ರಿಟೇನ್ಡ್ ಆಡ್ ಆಗಿದ್ರೆ 1 ಅನ್ನ ಆಡ್ ಮಾಡ್ಬೇಕು ಈವನ್ ಆಗಿದ್ರೆ ಹಂಗೆ ಉಳಿಸ್ತಿದ್ವಿ ಸಿನ್ಸ್ ಇಟ್ ಇಸ್ ಆಡ್ ನಾನು ಏನ್ ಮಾಡ್ಬೇಕು 1 ಅನ್ನ ಆಡ್ ಮಾಡ್ಬೇಕು ಅಲ್ಲಿಗೆ ನನ್ನ ಆನ್ಸರ್ ಎಷ್ಟು ಬರುತ್ತೆ 4.64 ಬರುತ್ತೆ ಓಕೆನಾ ಯಾಕೆ ಇಲ್ಲಿ 5 ನ ಪಕ್ಕ ಇದ್ದಿದ್ದಂಥದ್ದು ಆಡ್ ನಂಬರ್ ಅದಕ್ಕೆ ನಾನು ಏನ್ ಮಾಡ್ತೀನಿ 1 ಅನ್ನ ಆಡ್ ಮಾಡ್ತಾ ಇದ್ದೀನಿ ಸೊ ಸಪೋಸ್ ಈಗ ಏನೋ ಹಿಂಗ್ ತಗೊಂಡೆ ಅಂತ ನೋಡಿ 8.125 ಲಿಮಿಟ್ ದಿಸ್ ಟು 3 8.125 ಲಿಮಿಟ್ ದಿಸ್ ಟು 3 ಸಿಗ್ನಿಫಿಕೆಂಟ್ ಫಿಗರ್ಸ್ ಸಿ ಇಲ್ಲಿ 3 ಅಂದ್ರೆ ಇಲ್ಲಿಗೆ ಬರುತ್ತೆ ಅದ್ರ ಪಕ್ಕದಲ್ಲಿ ಇರುವಂತ ನಂಬರ್ ಎಷ್ಟಕ್ಕೆ ಈಕ್ವಲ್ ಆಗಿದೆ 5 ಗೆ ಈಕ್ವಲ್ ಆಗಿರೋದ್ರಿಂದ ನಾವೇನ್ ಮಾಡ್ಬೇಕು ಅದ್ರ ಪಕ್ಕದ ನಂಬರ್ ಈವನ್ ಆಡ್ ಅಂತ ನೋಡ್ಬೇಕು ಈವನ್ ಆಗಿದ್ರೆ ಏನ್ ಮಾಡ್ಬೇಕು ಆ ನಂಬರ್ ಅನ್ನ ಹಂಗೆ ಬರೆದು ಬಿಡ್ಬೇಕು 8.12 ಆಡ್ ಆಗಿದ್ರೆ ಏನ್ ಮಾಡ್ತಿದ್ವಿ ನಾವು ಅದಕ್ಕೆ 1 ಅನ್ನ ಆಡ್ ಮಾಡ್ತಾ ಇದ್ವಿ ಕ್ಲಿಯರಾ ಅರ್ಥ ಆಯ್ತಾ ಏನಾದ್ರೂ ಡೌಟ್ಸ್ ಇದೆಯಾ ಗಿವ್ ಮಿ ಅ ಮೂಮೆಂಟ್ ಸ್ಟೂಡೆಂಟ್ಸ್ ಓಕೆ ಏನಾದ್ರೂ ಡೌಟ್ಸ್ ಇದೆಯಾ ಓಕೆ ಫಾರ್ ಎವ್ರಿ ರೂಲ್ ಐ ಗಿವ್ ಯು ಎಕ್ಸಾಂಪಲ್ಸ್ ಈಗ ನಿಮ್ ಕೈಯಲ್ಲೇ ನಾನು ಸಾಲ್ವ್ ಮಾಡಿಸ್ತೀನಿ ಅವಾಗ ನಿಮ್ಗೆ ಗೊತ್ತಾಗುತ್ತೆ ಡು ಯು ಹ್ಯಾವ್ ಎನಿ ಡೌಟ್ಸ್ ಕಾರ್ತಿಕ್ ಡೌಟ್ಸ್ ಇದೆಯೋ ಇಲ್ವೋ ನೋ ಮ್ಯಾಮ್ ಡೌಟ್ ಇದೆ ಅಂತನಾ ನೋ ಮ್ಯಾಮ್ ಡೌಟ್ ಇಲ್ಲ ಅಂತನಾ ಸಿ ಐ ನೀಡ್ ಸ್ಪೆಸಿಫಿಕೇಶನ್ ಶುಡ್ ಐ ಎಕ್ಸ್ಪ್ಲೇನ್ ಅಗೇನ್ ಓಕೆ ನೋ ಡೌಟ್ಸ್ ಕ್ಲಿಯರಾ ಓಕೆ ಹಾಗಾದ್ರೆ ಕೆಲವೊಂದು ಎಕ್ಸಾಂಪಲ್ಸ್ ಕೊಡ್ತೀನಿ ಸಾಲ್ವ್ ಮಾಡ್ತೀರಾ ಆರ್ ವಿ ಕ್ಲಿಯರ್ ವಿತ್ ದಿಸ್ ಟಾಪಿಕ್ ಓಕೆ ಹಾಗಾದ್ರೆ ಕೊಡ್ಲಾ ಕೆಲವೊಂದು ಎಕ್ಸಾಂಪಲ್ಸ್ ಓಕೆ ಕೆಲವೊಂದು ಎಕ್ಸಾಂಪಲ್ಸ್ ಕೊಡ್ತೀನಿ ಸಾಲ್ವ್ ಮಾಡಿ ಓಕೆನಾ 34 ಓಕೆ 0.216 ಓಕೆ 34.216 ಅಂತ ಇದೆ ಇದನ್ನ 3 ಸಿಗ್ನಿಫಿಕೆಂಟ್ ಫಿಗರ್ಸ್ ಗೆ ನಿಲ್ಲಿಸಿ and I need the answer quickly 34.216 okay 34.216 next example 10.407 next one is 0.04597 next one is 280.8 okay na ನನಗೆ ಫಸ್ಟ್ ಒನ್ ಬೇಕು ಆನ್ಸರ್ ಎಷ್ಟು 34.216 ಅಂತ ಇದೆ ಹೌದಾ ಅದು 3 ಸಿಗ್ನಿಫಿಕೆಂಟ್ ಯಾ ಏಂಜಲ್ ಯು ಆರ್ ರೈಟ್ ಎಷ್ಟು ಬರುತ್ತೆ ಆನ್ಸರ್ 3 ಸಿಗ್ನಿಫಿಕೆಂಟ್ ಫಿಗರ್ಸ್ ಅಂದ್ರೆ ಎಲ್ಲಿಗೆ ನಿಲ್ಲಿಸ್ತೀರಾ ಯಾ ಪೂರ್ಣಿಮಾ ಯು ಆರ್ ರೈಟ್ ಕರೆಕ್ಟ್ ನೋ ಧನೇಶ್ವರಿ ಚೆಕ್ ಮಾಡು ನೀನ್ ಎಲ್ಲಿಗೆ ನಿಲ್ಲಿಸ್ತಿದ್ಯಾ 3 ಸಿಗ್ನಿಫಿಕೆಂಟ್ ಫಿಗರ್ಸ್ ಯಾವ ನಿನ್ನ ಡಿಜಿಟ್ ನಿಲ್ಬೇಕೋ ಅದರ ಪಕ್ಕದಲ್ಲಿರುವಂತ ಡಿಜಿಟ್ ಅನ್ನ ಚೆಕ್ ಮಾಡು 34.216 ನೀನ್ ಎಲ್ಲಿಗೆ ನಿಲ್ಲಿಸಬೇಕಾಗಿರೋದು 3 ಸಿಗ್ನಿಫಿಕೆಂಟ್ ಅಂದ್ರೆ 34.2 ಗೆ ಅದರ ಪಕ್ಕದಲ್ಲಿರುವಂತಹ ನಂಬರ್ 5 ಗಿಂತ ಕಮ್ಮಿ ಇದೆಯಾ 5 ಗಿಂತ ಜಾಸ್ತಿ ಇದೆಯಾ 5 ಆಗಿದೆಯಾ
5 ಗಿಂತ ಕಮ್ಮಿ ಇದ್ರೆ ನಾನು ಏನ್ ಮಾಡ್ಬೇಕು, ಅದನ್ನ ಹಾಗೆ ಬಿಡ್ಬೇಕು, ಆಡ್ ಮಾಡ್ಲಿಕ್ಕಿಲ್ಲ ಏನು ಕೂಡ. ದೀಪಕ್, ದಟ್ ಇಸ್ ವಾಟ್ ಐ ಆಮ್ ಎಕ್ಸ್ಪ್ಲೇನಿಂಗ್. ಇನ್ ಕೇಸ್ ದ ಲಾಸ್ಟ್ ಡಿಜಿಟ್ ಟು ಬಿ ರಿಟೇನ್, ಅದರ ಪಕ್ಕದ್ದು 5 ಗಿಂತ ಕಮ್ಮಿ ಇದ್ರೆ ನನ್ನ ಡಿಜಿಟ್ ಏನಾಗ್ಬೇಕು, ಹಂಗೆ ಉಳಿಬೇಕು, ಚೇಂಜ್ ಮಾಡ್ಲಿಕ್ಕಿಲ್ಲ. 34.2 ಗೆ ನಿಲ್ಬೇಕು. ಅರ್ಥ ಆಯ್ತಾ? ಓಕೆ, ಸೆಕೆಂಡ್ ಒನ್ ಹೇಳಿ. 10.407. ನೋ ಸೌಂದರ್ಯ, ಯುವರ್ ರಾಂಗ್. ಅದನ್ನೇ ನಾನು ಅವಾಗ್ಲಿಂದ ಎಕ್ಸ್ಪ್ಲೇನ್ ಮಾಡ್ತಾ ಇರೋದು. 34.2 ಗೆ ನಿನ್ನ 3 ಸಿಗ್ನಿಫಿಕೆಂಟ್ ಫಿಗರ್ ಹೌದಾ? ಅದರ ಪಕ್ಕದಲ್ಲಿರೋ ಫಾಲೋವಿಂಗ್ ನಂಬರ್ ಅನ್ನ ಚೆಕ್ ಮಾಡಿ. ಫಾಲೋವಿಂಗ್ ನಂಬರ್ ಎಷ್ಟಿದೆ? 5 ಗಿಂತ ಕಮ್ಮಿ ಇದೆ, ಹಾಗಾದ್ರೆ ಆ ಡಿಜಿಟ್ ಹಂಗೆ ಉಳಿಸ್ಬೇಕು. 34.2. 5 ಗಿಂತ ಜಾಸ್ತಿ ಆಗಿದ್ರೆ ನಾನು ಎಷ್ಟು ಫಿಗರ್ಸ್ ಅಂತ ಹೇಳ್ತಿರೋದು? 3. ಓಕೆ, ಸೆಕೆಂಡ್ ಒನ್ ಆನ್ಸರ್ ಎಷ್ಟಪ್ಪ? 3 ಸಿಗ್ನಿಫಿಕೆಂಟ್ ಫಿಗರ್ಸ್ ಅಂದ್ರೆ? Yeah, Deepak, you're right. Dhaneshwari, right. Kirti, you're right. Now you are on track, right? Eager track ಅಲ್ಲಿ ಇದ್ದೀರಾ. Okay, Angel correct, Sharon correct, Purnima correct, Bhumika correct. ಓಕೆ, ಸೊ ಕ್ಲಿಯರ್ ಆಯ್ತಾ? ಓಕೆ, ಈಗ ಇರುವಂತಹ ಕ್ವೆಶನ್ ನೋಡಿ, ಸ್ವಲ್ಪ ಟ್ರಿಕ್ಕಿ ಆಗಿದೆ. ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಂಡು ಹೇಳ್ಬೇಕು. ದೆನ್ ಐ ಕಮ್ ಟು ನೋ ವೆದರ್ ಯು ಪೀಪಲ್ ಹ್ಯಾವ್ ಅಂಡರ್ಸ್ಟುಡ್ ಆಲ್ ದ ಟಾಪಿಕ್ಸ್ ವಿಚ್ ಹ್ಯಾವ್ ಎಕ್ಸ್ಪ್ಲೇನ್ ಟಿಲ್ ನೌ. ನಿಮಗೆ ಅರ್ಥ ಆಗಿದೆ ಅಲ್ವೋ? ಈ ಕ್ವೆಶನ್ ಅಲ್ಲಿ ಗೊತ್ತಾಗುತ್ತೆ. ದ ಥರ್ಡ್ ಕ್ವೆಶನ್ ಇಸ್ 0.04597. ಇದನ್ನ ನನಗೆ ಏನ್ ಮಾಡಿ ಅಂದ್ರೆ 0.04597 ಅದನ್ನ 3 ಸಿಗ್ನಿಫಿಕೆಂಟ್ ಫಿಗರ್ಸ್ ಗೆ ನಿಲ್ಲಿಸಿ. I want you to stop it at 3 significant figures. See, ಈ ಕ್ವೆಶನ್ ಬಹಳ ಟ್ರಿಕ್ಕಿ ಆಗಿದೆ, ನಾನು ಅದನ್ನೇ ಹೇಳ್ತಾ ಇದ್ದೀನಿ. ಥಿಂಕ್ ಮಾಡಿ. Stop it to 3 significant figures. No, none of you are correct. I want it right. See, ಇಲ್ಲಿವರೆಗೆ ನಾನು ಸಿಗ್ನಿಫಿಕೆಂಟ್ ರೂಲ್ಸ್ ಅನ್ನ ಹೇಳಿದ್ದೀನಿ, ಕರೆಕ್ಟ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. I want it right, students. I want it right. Let's see who will answer me properly. No, none of you are right till now. I'm waiting. Nah, no, it's wrong. I'm waiting for your answers. No. Almost near agidira. No, the answer is wrong. No. Correct agi think ಮಾಡಿ, ಎಲ್ಲಿಗೆ ನಿಲ್ಲಿಸಬೇಕು? Okay, forget it. This question is a homework for you. Okay na? Iga nan time anna waste madudilla. This is a question which is a homework for you. ಒಂದು ಕ್ಲೂ ಅನ್ನ ಕೊಡ್ತೀನಿ. 0 ಅನ್ನ ಕನ್ಸಿಡರ್ ಮಾಡ್ಲಿಕ್ಕಿಲ್ಲ. 0 ಡೆಸಿಮಲ್ ಇದ್ರು ಇಲ್ದಿದ್ರು ಕನ್ಸಿಡರ್ ಮಾಡ್ಲಿಕ್ಕಿಲ್ಲ ನಾನ್ ಜೀರೋ ಬರಕ್ಕಿಂತ ಮುಂಚೆ. Okay, forgetting that. Now moving on. But answer ಅಲ್ಲಿ ಬರಿಬೇಕಾದ್ರೆ 0 ಇನ್ಕ್ಲೂಡ್ ಆಗಿರುತ್ತೆ. ಓಕೆ ನಾ? 0.0 ಅಂತಾನೆ ಶುರು ಮಾಡ್ತೀರಾ, ಬಟ್ ಸಿಗ್ನಿಫಿಕೆಂಟ್ ಫಿಗರ್ ಕೌಂಟಿಗೆ ಅದನ್ನ ತಗೊಳ್ಳಲ್ಲ. ಓಕೆ, 280.8 ಅದನ್ನ 3 ಸಿಗ್ನಿಫಿಕೆಂಟ್ ಫಿಗರ್ಸ್ ಗೆ ನಿಲ್ಲಿಸಿ. 280.8 ಅದನ್ನ 3 ಸಿಗ್ನಿಫಿಕೆಂಟ್ ಫಿಗರ್ಸ್ ಗೆ ನಿಲ್ಲಿಸಿ. 280.8. I want you to stop at 3 significant figures. 8 ಅನ್ನುವ ನಂಬರು 0 ಅನ್ನ ಫಾಲೋ ಮಾಡ್ತಾ ಇದೆ. ಸೊ 8 5 ಗಿಂತ ಜಾಸ್ತಿ. ರೈಟ್ ಸಹನಾ, ವೆರಿ ಗುಡ್ ಸಹನಾ, ರೈಟ್. ದ ಆನ್ಸರ್ ಇಸ್ ಕರೆಕ್ಟ್. ಯಾ ಸೌಂದರ್ಯ, ಯು ಆರ್ ರೈಟ್. ಕರೆಕ್ಟ್. ಸೊ ದಟ್ ಮೀನ್ಸ್ ಟಾಪಿಕ್ ಈಗೀಗ ಸ್ವಲ್ಪ ಆಗಿ ಅರ್ಥ ಆಗ್ತಾ ಇದೆ ಅಲ್ವಾ? ಓಕೆ, ಎನಿಬಡಿ ಎಲ್ಸ್ ವಿತ್ ದ ಆನ್ಸರ್? ವಾಟ್ ಡು ಯು ಥಿಂಕ್ ಇಸ್ ದ ಆನ್ಸರ್? 3 ಸಿಗ್ನಿಫಿಕೆಂಟ್ ಫಿಗರ್ಸ್ ಗೆ ನಿಲ್ಲಿಸಬೇಕು ಅಂತ ಹೇಳ್ತಾ ಇದ್ದೀನಿ. ಎಲ್ಲೆಲ್ಲಿ 3 ಸಿಗ್ನಿಫಿಕೆಂಟ್ ಅಂದ್ರೆ ಎಲ್ಲಿಗೆ ಬರುತ್ತೆ? 1 2 3. ಸೊ ಅದರ ಫಾಲೋವಿಂಗ್ ನಂಬರ್ 5 ಗಿಂತ ಜಾಸ್ತಿ ಇದೆ ಅಂದ್ರೆ ಇದಕ್ಕೆ ನಾನು ಏನ್ ಮಾಡ್ಬೇಕು? 1 ಅನ್ನ ಆಡ್ ಮಾಡ್ಬೇಕು. ಸೊ ದ ಆನ್ಸರ್ ವಿಲ್ ಬಿ 281. Though it looks simple, it is not so simple, students. ಸೊ ಅದಕ್ಕೆ ಸ್ವಲ್ಪ ಮಂಡೆ ಯೂಸ್ ಮಾಡ್ಬೇಕು. ಅರ್ಥ ಆಯ್ತಾ? ಎವ್ರಿಬಡಿ ಇಸ್ ಕ್ಲಿಯರ್ ಟಿಲ್ ನೌ? ಅರ್ಥ ಆಯ್ತಾ ಎಲ್ರಿಗೂ? ಸೊ ದ 0.04597 ಅದನ್ನ ನಾನು ಹೋಮ್ವರ್ಕ್ ಅಂತ ಬಿಟ್ಟಿದ್ದೀನಿ. ಓಕೆನಾ? ನೀವುಗಳೇ ಥಿಂಕ್ ಮಾಡಿ ಬರಿಬೇಕು. ಕ್ಲಿಯರ್? ಸೊ ದಟ್ ಮೀನ್ಸ್ nobody has doubts, right? Okay, shall I move on to the next topic? No, Purnima, you are not, the answer is not right. See, I'm going to the next topic. That is, see, this topic is not there.
ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಇಂಪಾರ್ಟೆಂಟ್ ಅಲ್ಲ, ಬಟ್ ಸ್ಟಿಲ್ ಯು ಶುಡ್ ನೋ ವಾಟ್ ಇಸ್ ಇಟ್ ಅಂತ ಗೊತ್ತಿರಬೇಕು. ಓಕೆನಾ, ಅದಕ್ಕೋಸ್ಕರ ಇದನ್ನ ಮಾಡ್ತಾ ಇದ್ದೀನಿ. ಸೊ ದಟ್ ಈಸ್ ದ ನೆಕ್ಸ್ಟ್ ಟಾಪಿಕ್ ವಿಚ್ ಯು ಹ್ಯಾವ್ ಇಸ್ ಡೈಮೆನ್ಷನಲ್ ಅನಾಲಿಸಿಸ್. ಏನಂತ ಹೇಳ್ತಾ ಇದೀವಿ ಈ ಟಾಪಿಕ್ ಅನ್ನ? ಡೈಮೆನ್ಷನಲ್ ಅನಾಲಿಸಿಸ್ ಅಥವಾ ಯೂನಿಟ್ ಫ್ಯಾಕ್ಟರ್ ಮೆಥಡ್ ಅಂತ ಹೇಳ್ತಾ ಇದ್ವಿ. ವಾಟ್ ಇಸ್ ಇಟ್ ನೋನ್ ಆಸ್? ಡೈಮೆನ್ಷನಲ್ ಅನಾಲಿಸಿಸ್. ಇಫ್ ನಾಟ್, ಇಟ್ ಇಸ್ ಆಲ್ಸೋ ಕಾಲ್ಡ್ ಆಸ್ ಯೂನಿಟ್ ಫ್ಯಾಕ್ಟರ್ ಮೆಥಡ್ ಅಂತ ಹೇಳ್ತೀವಿ. ಓಕೆನಾ, ಯೂನಿಟ್ ಫ್ಯಾಕ್ಟರ್ ಮೆಥಡ್ ಅಂತ ಹೇಳ್ತೀವಿ. ನಾವು ವಾಟ್ ಡು ಯು ಮೀನ್ ಬೈ ದಿಸ್? ಏನು ಯೂನಿಟ್ ಫ್ಯಾಕ್ಟರ್ ಮೆಥಡ್ ಅಥವಾ ಡೈಮೆನ್ಷನಲ್ ಅನಾಲಿಸಿಸ್ ಅಂದ್ರೆ, ಸಮಟೈಮ್ಸ್ ಕೆಮಿಸ್ಟ್ರಿ ಏನಾಗುತ್ತೆ ಅಂದ್ರೆ ಯು ಹ್ಯಾವ್ ಲಾಟ್ ಆಫ್ ಕನ್ವರ್ಷನ್ಸ್ ಟು ಡು. ಅಂದ್ರೆ ಸಪೋಸ್ ಈಗ ನನ್ನ ಹತ್ರ 3 ಲೀಟರ್ ಆಫ್ ಸೋಡಿಯಂ ಹೈಡ್ರಾಕ್ಸೈಡ್ ಇತ್ತು ಅಂತ ಅನ್ಕೊಳ್ಳೋಣ ಸೊಲ್ಯೂಷನ್. ನಾನೇನ್ ಹೇಳ್ತೀನಿ, ಅದನ್ನ ನನಗೆ 3 ಲೀಟರ್ಸ್ ಅಲ್ಲಿ ಬೇಡ, ಮಿಲಿ ಲೀಟರ್ಸ್ ಅಲ್ಲಿ ಕೊಡಿ ಅಂತ ಹೇಳ್ತೀನಿ. ಓಕೆನಾ, ನಂಗೆ ಲೀಟರ್ಸ್ ಅಲ್ಲಿ ಬೇಡ, ML ಅಲ್ಲಿ ಹೇಳು ಅಂತ ಹೇಳ್ತೀನಿ. ಸೊ ಈ ತರ ಕನ್ವರ್ಟ್ ಮಾಡ್ಲಿಕ್ಕೆ, ದಟ್ ಈಸ್ ಇನ್ ಆರ್ಡರ್ ಟು ಇಂಟರ್ ಕನ್ವರ್ಟ್, ಓಕೆ, in order to interconvert one unit into another, one unit into another, ಅದಕ್ಕೆ ನಾವು ಏನನ್ನ ಯೂಸ್ ಮಾಡ್ತೀವಿ? ಈ ಡೈಮೆನ್ಷನಲ್ ಅನಾಲಿಸಿಸ್ ಅಥವಾ ಯೂನಿಟ್ ಫ್ಯಾಕ್ಟರ್ ಮೆಥಡ್ ಅನ್ನ ಯೂಸ್ ಮಾಡ್ತೀವಿ. ಓಕೆನಾ, why is this dimensional analysis or unit factor method used? In order to interconvert one unit into another. Suppose ಒಂದು ಎಕ್ಸಾಂಪಲ್ ತಗೊಳ್ತೀನಿ. ಓಕೆನಾ, ಸಿಂಪಲ್ ಎಕ್ಸಾಂಪಲ್ ತಗೊಳ್ತೀನಿ. ಏನ್ ಹೇಳ್ತಾರೆ ಅಂದ್ರೆ, ಕನ್ವರ್ಟ್ 3 inches into ಸೆಂಟಿಮೀಟರ್ ಅಂತ ಹೇಳ್ತಾರೆ. ಓಕೆನಾ, ಕನ್ವರ್ಟ್ 3 inches into ಸೆಂಟಿಮೀಟರ್. ಸೊ ದಿಸ್ ಮೆಥಡ್ ಏನಿದೆಯೋ, ನಾನು ಹೇಗ್ ಮೆಥಡ್ ಇದೆಯೋ ಹಾಗೆ ಹೇಳ್ಕೊಡ್ತಾ ಇದ್ದೀನಿ, ನಾಟ್ ಈಸಿ ಮೆಥಡ್. ಆಕ್ಚುಯಲ್ ಮೆಥಡ್ ಏನೋ ಅದನ್ನ ಹೇಳ್ಕೊಡ್ತೀನಿ. ಓಕೆ, ಸೊ ದಿಸ್ ಇಸ್ ನಾಟ್ ಇಂಪಾರ್ಟೆಂಟ್, ಐ ಆಮ್ ಆಲ್ರೆಡಿ ಸ್ಟ್ರೆಸ್ಸಿಂಗ್ ಇಟ್ ಔಟ್. ಈ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಇದು ಇಂಪಾರ್ಟೆಂಟ್ ಅಲ್ಲ. ಓಕೆನಾ, NET ಬೇಸಿಸ್ ಮೇಲೆ ಏನಾದ್ರು ಕನ್ವರ್ಷನ್ ಬೇಕಾಗಬಹುದು, ಬಟ್ ಇಲ್ಲಿ ಬೇಕಾಗೋದಿಲ್ಲ. ಸೊ ಪ್ಲೀಸ್ ಲಿಸನ್ ಟು ಮಿ. ಸೊ ಈಗ ಫಸ್ಟ್ ಇದನ್ನ ಕನ್ವರ್ಟ್ ಮಾಡ್ಬೇಕು ಅಂದ್ರೆ ನಿಮಗೆ ಫಸ್ಟ್ ಅಂಡ್ ಫಾರ್ಮೋಸ್ಟ್ ವಾಟ್ ಯು ಶುಡ್ ನೋ ಇಸ್ 1 inch. ಓಕೆನಾ, 1 inch is equal to 1 inch is equal to how much? 2.54 centimeter. ಓಕೆನಾ, ಇದು ನಮಗೆ ಗೊತ್ತಿರಬೇಕಂತದ್ದು. 1 ಇಂಚು ಎಷ್ಟು ಸೆಂಟಿಮೀಟರ್ಸ್ ಗೆ ಈಕ್ವಲ್ ಆಗಿರುತ್ತೆ? 2.54 centimeter. ಸೊ ಈ ಡೈಮೆನ್ಷನಲ್ ಅನಾಲಿಸಿಸ್ ಪ್ರಕಾರ ನಾನು ಅದನ್ನ ಹೇಗೆ ಬರೀಬಹುದು ಗೊತ್ತಾ? 1 inch is equal to 2.54 centimeter is equal to 1. ಓಕೆನಾ, ಡೈಮೆನ್ಷನ್ ಹಿಂಗೂ ಬರೀಬಹುದು, ಅಥವಾ 2.54 centimeter over 1 inch is equal to 1 ಅಂತಾನು ಬರೀಬಹುದು. ಓಕೆನಾ, ಎರಡು ಕೂಡ ಒಂದೇ ಮೀನಿಂಗ್. ನಾವು ನೀವು ಹೇಳ್ಬೋದು, ಮ್ಯಾಮ್ ನಮಗೆ ಅರ್ಥ ಆಗ್ತಿಲ್ಲ, ಏನಿದು 1 1 ಅಂತ ತಗೊಂಡಿದ್ವಲ್ಲ ಅಂತ. ವೈ ಇಸ್ ಇಟ್ ಟೇಕನ್ ಈಕ್ವಲ್ ಟು 1? ಏನಿರ್ಬೋದು ಕಾರಣ ಅಂದ್ರೆ, ಈಗ ಸಪೋಸ್ ಈಗ ನೋಡಿ, ನೀವು ವಾಟ್ ಯು ಸೇ algebraic expressions find out ಮಾಡ್ತೀರಾ? x into 1 is equal to 2.54. ಓಕೆನಾ, ಸೊ x is equal to 2.54 by 1 ಅಂತ ಏನೋ ಈ ತರ ತಗೊಳ್ತೀರಾ, ಹೌದಾ? ಸೊ ಇಲ್ಲಿ ಈ x ವ್ಯಾಲ್ಯೂ ಏನಿದೆ ಅದನ್ನ ನಾನು 1 ಅಂತ ಕನ್ಸಿಡರ್ ಮಾಡಿದ್ದೀನಿ. ಏನಕ್ಕೆ? ಯಾಕಂದ್ರೆ ಇಲ್ಲಿ ಯಾವ್ದು ಬೇರೆ ಯಾವ್ದು ನಂಬರ್ಸ್ ಇಲ್ಲ, ಇವೆರಡೇ ಇರೋದ್ರಿಂದ ಆ x ಗೆ ನಾನು ಏನಂತ ತಗೊಂಡಿದ್ದೀನಿ? 1 ಅಂತ ತಗೊಂಡಿದ್ದೀನಿ. ಓಕೆನಾ, ಐ ಹೋಪ್ ಯು ಆರ್ ಕ್ಲಿಯರ್. ನಾ ಈಗ ನಮಗೆ ಏನ್ ಗೊತ್ತು, ಇದನ್ನ ಈಗ ನಾವು ಕನ್ವರ್ಟ್ ಮಾಡ್ಬೇಕು. ವಿ ನೋ ದಟ್ 1 inch is equal to 2.54 centimeter. ಹೌದಾ? ಸೊ ನನಗೆ 3 inches ಯಾವ ವ್ಯಾಲ್ಯೂ ಅಲ್ಲಿ ಬೇಕು? ಸೆಂಟಿಮೀಟರ್ ಅಲ್ಲಿ ಬೇಕು. ಹಾಗಾದ್ರೆ ಇವೆರಡರಲ್ಲಿ ನಾನು ಯಾವ್ದನ್ನ ಯೂಸ್ ಮಾಡ್ತೀನಿ? ಇಂಚು ಕ್ಯಾನ್ಸಲ್ ಆಗುವಂತಹ ಡಿನಾಮಿನೇಟರ್ ಅನ್ನ ಚೆಕ್ ಮಾಡ್ಬೇಕು. ಎಲ್ಲಿ ಇಂಚ್ ಡಿನಾಮಿನೇಟರ್ ಬರುತ್ತೋ ಆ ಇದನ್ನ ತಗೋಬೇಕು. ಸಿ, ಆಪ್ಷನ್ ಎ ಆರ್ ಆಪ್ಷನ್ ಬಿ, ಯಾವ್ದನ್ನ ತಗೊಳ್ತೀನಿ ನಾನು? ಬೇರೆ ಡಿನಾಮಿನೇಟರ್ ಇಂಚ್, ಇದ್ರಲ್ಲ ಆಪ್ಷನ್ ಬಿ ಅಲ್ಲ. ಸೊ ನಾನು ಏನ್ ಮಾಡ್ತೀನಿ? 1 inch, ಓಕೆನಾ, 3 inches into, ಓಕೆ, ಈ ಆಪ್ಷನ್ ಅನ್ನ ತಗೊಳ್ತೀನಿ. 2.54 centimeter divided by 1 inch is equal to, ಏನಾಗುತ್ತೆ ಈಗ? ಇಂಚು ಕ್ಯಾನ್ಸಲ್ ಆಗುತ್ತಾ? 2.54 divided by 1 is 1 only. So 3 into 2.54 ಅಂದ್ರೆ ಎಷ್ಟಪ್ಪ? Yeah, come on, tell me somebody. 3 into 2.54 ಅಂದ್ರೆ ಎಷ್ಟು? 3 into 2.54, right Sharon? ಎಷ್ಟು it is? 7.62 centimeter. ಎಷ್ಟಾಯ್ತು? 7.62 centimeter. ಸೊ ಇದನ್ನ ನಾವೇನಂತ ಹೇಳ್ತೀವಿ? ದಿಸ್ ಇಸ್ ಕಾಲ್ಡ್ as ಡೈಮೆನ್ಷನಲ್ ಅನಾಲಿಸಿಸ್ ಮೆಥಡ್. ಯಾವ್ದಾದ್ರು ಒಂದು ಯೂನಿಟ್ ಅನ್ನ ಒಂದು ಯೂನಿಟ್ ಇಂದ ಇನ್ನೊಂದಿಗೆ ಕನ್ವರ್ಟ್ ಮಾಡ್ಬೇಕು ಅಂದ್ರೆ ಈ ಮೆಥಡ್ ಅನ್ನ ಯೂಸ್ ಮಾಡ್ತೀವಿ. ಓಕೆನಾ, ಸೊ ಇದು ಇಂಚ್ ಮತ್ತೆ ಸೆಂಟಿಮೀಟರ್ ಆಯ್ತು. ಲೆಟ್ ಮಿ ಟೇಕ್ ಒನ್ ಮೋರ್ ಎಕ್ಸಾಂಪಲ್. ಸೊ ಸಪೋಸ್ ಅವ್ರು ಏನ್ ಹೇಳ್ತಾರೆ ಅಂದ್ರೆ, maybe something like again I'll take it as 3 days. ಓಕೆನಾ, 3 inch ಬದಲು 3 days. ಕನ್ವರ್ಟ್ ಇಟ್ ಇಂಟು ಸೆಕೆಂಡ್ಸ್ ಅಂತ ಹೇಳ್ತಾರೆ. ಓಕೆನಾ, 3 days ಅನ್ನ ಸೆಕೆಂಡ್ಸ್ ಆಗಿ ಕನ್ವರ್ಟ್ ಮಾಡಿ. ಕ್ಯಾನ್ somebody give me a wild guess? ನನಗೆ ಗೊತ್ತು ನಿಮಗೆ ಗೊತ್ತಿರಲ್ಲ ಅಂತ. ಸ್ಟಿಲ್ can you try to solve this? 3 days ಅನ್ನ ಸೆಕೆಂಡ್ಸ್ ಅಲ್ಲಿ ಹೇಳ್ಬೇಕು ಅಂದ್ರೆ, not in Wikipedia obviously. How will you do the calculations? So for that primarily ನಿಮಗೆ ಏನೇನ್ ಗೊತ್ತಿರಬೇಕು ಅಂದ್ರೆ, 1 day
is equal to how many hours? 1 day is equal to how many hours, students? 24 hours, right? 24 hours. Whereas 1 hour, okay, 1 hour is equal to how many minutes? 60 minutes. Okay, now 1 minute is equal to how many seconds? 60 seconds. So ಈ ಮೂರು ಕೂಡ equations ಏನ್ expressions ಇದೆಯೋ ಗೊತ್ತಿರಬೇಕು ನಿಮಗೆ. 1 day ಅಂದ್ರೆ ಎಷ್ಟು hours, 1 hour ಅಂದ್ರೆ ಎಷ್ಟು minutes, 1 minute ಅಂದ್ರೆ ಎಷ್ಟು seconds, ಅವಷ್ಟು ಗೊತ್ತಿದ್ರೆ ಇದನ್ನ ಸಾಲ್ವ್ ಮಾಡೋದು ತುಂಬಾ ಈಸಿ. ಓಕೆನಾ? ಸೊ ಈಗ ನೀವು ಇದನ್ನ ಯಾವ ತರ ಬರಿಬಹುದು? 1 day by 24 hours ಅಥವಾ is equal to 1 ಅಥವಾ 24 hours by 1 day. ಬರಿಬಹುದಾ? ಇದನ್ನ ಯಾವ ತರ ಬರಿಬಹುದು? 1 hour by 60 minutes is also equal to 60 minutes by 1 day. 1 hour. ಹೌದಾ? ಇದನ್ನ ಯಾವ ತರ ಬರಿಬಹುದು? 1 minute by 60 seconds is equal to 60 seconds over 1 minute. ಈ ತರ ಎಕ್ಸ್ಪ್ರೆಷನ್ಸ್ ಬರಿಬಹುದಾ ಡೈಮೆನ್ಷನಲ್ ಅನಾಲಿಸಿಸ್ ಪ್ರಕಾರ? ಸೊ ಈಗ ನನಗೇನ್ ಬೇಕು? ಈ 3 ದಿನಗಳನ್ನ ಸೆಕೆಂಡ್ಸ್ ಅಲ್ಲಿ ಕನ್ವರ್ಟ್ ಮಾಡಿ ಹೇಳ್ಬೇಕು. ಹೌದಾ? ಸೊ ಫಸ್ಟ್ ಏನ್ ಮಾಡ್ತೀನಿ? 3 ಡೇಸ್ ಅಂತ ಬರ್ಕೊಳ್ತೀನಿ. ನನಗೆ ಈಗ ಏನಾಗಬೇಕು? ಡೇ ಇರೋದದ್ದು ಹೋಗಿ ಸೆಕೆಂಡ್ ಬರ್ಬೇಕು. ಅಂದ್ರೆ ಡಿನಾಮಿನೇಟರ್ ಫಸ್ಟ್ ನನಗೆ ಏನ್ ಬೇಕು? ಡೇ ಕ್ಯಾನ್ಸಲ್ ಆಗುವಂತ ಯೂನಿಟ್. ಸೊ ಇಲ್ಲಿ ಎಲ್ಲಿದೆ ಡೇ ಹುಡುಕಿ ಕೆಳಗೆ? ದಟ್ ಇಸ್ 24 hours divided by 1 day. ಅದನ್ನ ತಗೊಂಡ. ಓಕೆ, ನಾವು ಇದೇನ್ ಮಾಡ್ಬೇಕು? ಆರ್ಸ್ ಅನ್ನು ಕೂಡ ನನಗೆ ಬೇಡ. ಹೌದಾ? ಆರ್ಸ್ ಕೂಡ ಹೋಗ್ಬೇಕು. ಹಾಗಾದ್ರೆ ಆರ್ ಹೋಗುವಂತದ್ದು ಯಾವುದು? ಸೆಕೆಂಡ್ ಒನ್ 60 minutes divided by 1 hour. ಇನ್ನೊಂದೇನು? ನನಗೆ ಮಿನಿಟು ಬೇಡ. ಮತ್ತೆ ನಿನಗೆ ಏನ್ ಬೇಕು? ನನಗೆ ಆರು ಬೇಡ, ಡೇನು ಬೇಡ, ಮಿನಿಟು ಬೇಡ. ಏನ್ ಬೇಕಾಗಿರೋದು? ಸೆಕೆಂಡ್ಸ್. ಸೊ ಮಿನಿಟ್ ಕೆಳಗೆ ಬರುವಂತದ್ದು ನೋಡ್ಬೇಕು. ದಟ್ ಇಸ್ ದಿಸ್ ಆಪ್ಷನ್ 60 second by 1 minute. ಓಕೆನಾ? ಸೊ ಈಗ ಏನೇನ್ ಕ್ಯಾನ್ಸಲ್ ಆಗುತ್ತೆ? day cancels, hours cancel, minute cancel. So ಏನು ಉಳಿತು? 3 ಓಕೆನಾ into 24 into 60 into 60 second. So this is how you find out number of days converted into seconds. ಯಾವ ತರ seconds ಅನ್ನ ಕನ್ವರ್ಟ್ ಮಾಡಬಹುದು ಅಂತ ನೋಡಿದ್ವಿ. ಹೌದಾ? ಕ್ಲಿಯರಾ? If I have to convert some days into seconds, this is how we do. ಅರ್ಥ ಆಯ್ತಾ? ಡೈಮೆನ್ಷನಲ್ ಅನಾಲಿಸಿಸ್ ಪ್ರಕಾರ ಯಾವ ತರ ಮಾಡ್ತೀವಿ ಅಂತ ಹೇಳಿದ್ದು ನಾನು. I know other methods are there to convert, but this is the way to convert. Okay, na? To convert what? To convert the days into seconds. Are we clear with dimensional analysis? Dimensional analysis andre eno? Unit factor method andre eno? How do we convert inches into centimeter? How do we convert days into seconds, hours, minutes? Is it clear, students? Artha aita? Do you have any doubts regarding this? Any doubts with respect to this? Okay, do you have any doubts regarding the rounding off of numbers or significant figures? Clear with everything? Okay, there's a homework for you, a very simple homework, that is, okay, convert, write it, okay, convert 2 days into hours, convert 2 days into hours, and one more is convert 2 days into hour. Aita innondu convert 1.5 inch into centimeters. 1.5 inch into centimeters. Okay, somebody is asking for the third rule. Third rule yavudappa? Rounding of figures in the significant rule of figures in the. Which rule are you talking about? Reena, which rule are you talking about? Significant figures in the, rounding of figures in the.